ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಯಾರೆಲ್ಲ ರಾಯರನ್ನು ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ? ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ. ಯಾವ ರೀತಿ ರಾಯರನ್ನು ಪೂಜೆ ಮಾಡಬೇಕು ಅಂತ ಹೇಳಿ ಸಂಪೂರ್ಣವಾಗಿ ತಿಳಿಸಿಕೊಟ್ಟಿದ್ದೀನಿ. ನೀವು ಕೂಡ ಇದೇ ರೀತಿ ರಾಯರನ್ನು ಪೂಜೆ ಮಾಡ್ತಾ ಬಂದರೆ ನಿಮಗೂ ಕೂಡ ಆದಷ್ಟು ಬೇಗನೆ ರಾಯರ ಅನುಗ್ರಹ ನಿಮ್ಮ ಮೇಲೆ ಮತ್ತು ನಿಮ್ಮ ಮನೆಯವರ ಮೇಲೆ ಸಿಗುತ್ತೆ. ಈ ಒಂದು ಪೂಜೆನ ನೀವು ಶ್ರದ್ಧೆ ಮತ್ತು ಭಕ್ತಿಯಿಂದ ಮಾಡಬೇಕಾಗುತ್ತದೆ. ಸಕಲ ಇಷ್ಟಾಂತಗಳು ನೀವು ಏನೇ ಅಂದುಕೊಂಡು ಈ ಒಂದು ವ್ರತನ ಶುರು ಮಾಡ್ತಿದ್ದೀರಾ, ಅದು ಆ ವ್ರತ ಮುಗಿಯೋದ್ರೊಳಗೇ ಕೂಡ ನಿಮಗೆ ಆ ಒಂದು ಇಷ್ಟಾಂತ ಪ್ರಾಪ್ತಿಯಾಗುತ್ತೆ. ರಾಯರು ಅದನ್ನು ನಿಮಗೆ ಕರುಣಿಸುತ್ತಾರೆ. ಇನ್ನು ಈ ಒಂದು ಪೂಜೆನ ಯಾವ ರೀತಿಯಾಗಿ ಮಾಡಬೇಕು ಅಂತ ಅಂದರೆ, ಈ ಒಂದು ಪೂಜೆನ ನೀವು 3 ಗುರುವಾರ ಮಾಡಬೇಕಾಗುತ್ತದೆ. ಈ ಗುರುವಾರ ಶುರು ಮಾಡಿದ್ರೆ ಮತ್ತು ಮುಂದಿನ ಗುರುವಾರನೇ ಈ ಒಂದು ಪೂಜೆನ ಮಾಡಬೇಕಾಗುತ್ತದೆ. ಅದರ ಮುಂದಿನ ಗುರುವಾರ ನೀವು ಮತ್ತೊಂದು ಪೂಜೆನ ಮಾಡಬೇಕಾಗುತ್ತದೆ. ಇನ್ನು ಈ ಒಂದು ಪೂಜೆನ ಹೆಣ್ಣು ಮಕ್ಕಳು ಮಾಡ್ತಾ ಇದ್ದರೆ ನಿಮ್ಮ ಮಂತ್ಲಿ ಪೀರಿಯಡ್ಸ್ ಏನಿರುತ್ತೆ ಅದು ಮುಗಿದ ಮುಂದಿನ ಗುರುವಾರ ಶುರು ಮಾಡಿ. ಯಾಕೆಂದರೆ 3 ಗುರುವಾರ ನಿಮಗೆ ಸಿಗುತ್ತೆ. ನೀವು ಅದರ ಮಧ್ಯದಲ್ಲೇ ಯಾವಾಗಾದರೂ ಮಾಡಿದರೆ ಮತ್ತೆ ಪೀರಿಯಡ್ಸ್ ನಿಮಗೆ ಪೂಜೆ ಮತ್ತು ಅರ್ಧದಲ್ಲೇ ನಿಂತು ಹೋಗುತ್ತೆ. ಆ ಒಂದು ಕಾರಣದಿಂದ ಹೇಳ್ತಾ ಇದ್ದೀನಿ. ಇನ್ನು ಈ ಒಂದು ಪೂಜೆ ಹುಡುಗರು ಮಾಡಿದರೆ ನೀವು ಯಾವ ಗುರುವಾರ ಬೇಕಾದರೂ ಶುರು ಮಾಡಬಹುದು. ಯಾಕಂದರೆ ತೊಂದರೆ ಕೂಡ ಇಲ್ಲ. ಇನ್ನೊಂದು ಸ್ನೇಹಿತರೆ, ನೀವು ಈ ಒಂದು ವ್ರತನ ಶುರು ಮಾಡ್ತಾ ಇದ್ದೀರಾ ಅಂತ ಅಂದರೆ ನೀವು ಸಂಪೂರ್ಣವಾಗಿ ರಾಯರನ್ನು ನಂಬಬೇಕು. ಮೊದಲು ನೀವು ರಾಯರ ಮೇಲೆ ನಂಬಿಕೆಯೇ ಇಲ್ಲ, ಭಕ್ತಿಯೇ ಇಲ್ಲ, ಪ್ರಾಪ್ತಿ ಆಗೋದಿಲ್ಲ. ನಾವು ಯಾವುದೇ ಒಂದು ಕೆಲಸ ಮಾಡ್ತಾ ಇದ್ದೀವಿ ಅಂತ ಅಂದರೆ ಫಸ್ಟ್ ಅದರ ಮೇಲೆ ನಂಬಿಕೆ ಇರಬೇಕು. ಹಾಗೆ ನೀವು ಫಸ್ಟ್ ರಾಯರನ್ನು ನಂಬಬೇಕು. ರಾಯರ ಮೇಲೆ ಸಂಪೂರ್ಣವಾಗಿ ಭಕ್ತಿಯಿಂದ ನಾನು ಈ ಕೆಲಸನ ರಾಯರ ನಂಬಿ ಮಾಡ್ತಿದ್ದೀನಿ, ನನ್ನ ಈ ಕೆಲಸ ಸಂಪೂರ್ಣವಾಗುತ್ತೆ ಅಂತ ಹೇಳಿ ನಿಮಗೆ ವಿಶ್ವಾಸ ಇದ್ದು ಈ ಒಂದು ವ್ರತನ ಶುರು ಮಾಡಿ. ಮತ್ತು ಆದಷ್ಟು ಭಕ್ತಿ ಮತ್ತು ಶ್ರದ್ಧೆಯೇ ರಾಯರ ಮೇಲೆ ಇದೆ, ಯಾವುದೇ ಸಂದೇಹದಿಂದ ಈ ಒಂದು ವ್ರತನ ಮಾಡಬೇಡಿ. ಇದು ಆಗುತ್ತೋ ಇಲ್ವೋ, ರಾಯರ ಇದ್ದಾರೋ ಇಲ್ಲೋ ಅಂತ ಹೇಳಿ ಈ ಒಂದು ವ್ರತನ ಮಾಡಬೇಡಿ. ನೀವು ಯಾವಾಗ ಭಕ್ತಿ ಮತ್ತು ಶ್ರದ್ಧೆಯಿಂದ ಈ ಒಂದು ವ್ರತನ ಮಾಡ್ತೀರಾ, ರಾಯರು ಹಿಡಿತವಾಗಲು ನಿಮಗೆ ಒಲಿತಾರೆ. ನಿಮಗೆ ಏನು ಇಷ್ಟಾರ್ಥಗಳು ಇದೆ ಅದು ನಿಮಗೆ ಪೂರ್ಣಗೊಳಿಸುತ್ತಾರೆ. ನೀವು ಈ ವ್ರತವನ್ನು 3 ವಾರದಲ್ಲಿ ಮುಗಿಸೋ ಅಷ್ಟರಲ್ಲಿ ಇನ್ನೂ ವ್ರತವನ್ನು ನೀವು ನಿಮ್ಮ ಮನೆಗೆ ಒಳಿತಿಗಾಗಿ, ಇಲ್ಲ ನಿಮಗೆ ಯಾವುದಾದರೂ ಒಳಿತಿಗಾಗಿ ಕೆಲಸ ಸಿಗಬೇಕು, ಇಲ್ಲ ಅಂದರೆ ಮದುವೆ ಆಗಬೇಕು, ಇಲ್ಲ ಏನೋ ಖರೀದಿ ಮಾಡಬೇಕು ಅಂತ ಇರ್ತೀರಾ. ಕೆಲವರು ಮನೆ ಖರೀದಿ ಮಾಡಬೇಕು ಅಂತ ಇರ್ತಾರೆ, ಕೆಲವರು ಜಾಗ ಖರೀದಿ ಮಾಡಬೇಕು ಅಂತ ಇರ್ತಾರೆ, ಕೆಲವರು ಸಿಗಕ್ಕೋಸ್ಕರ ಈ ಒಂದು ವ್ರತನ ಮಾಡಬಹುದು. ಹೀಗೆ ಒಳ್ಳೆಯದಕ್ಕೆ ಈ ಒಂದು ವ್ರತನ ನೀವು ಶುರು ಮಾಡಬೇಕು. ಯಾವುದೋ ಕೆಟ್ಟದಾಗಲಿ, ಅವರ ಮನೆ ನಾಶವಾಗಲಿ, ಇಲ್ಲ ಅವರಿಗೇನು ಒಂದು ಆಗಲಿ ಅಂತ ಹೇಳಿ ಈ ಒಂದು ವ್ರತನ ನೀವು ಮಾಡಿದರೆ ಅದು ಸಂಪೂರ್ಣ ಆಗೋದಿಲ್ಲ. ಇನ್ನು ಈ ಒಂದು ವ್ರತವನ್ನು ಮಾಡಲು ಏನೇನೋ ಪೂಜೆ ಸಾಮಗ್ರಿಗಳು ಬೇಕು ಅಂತ ಅಂದರೆ, ಒಂದು ಮಣೆ, ಆಮೇಲೆ ರಾಯರ ವಿಗ್ರಹ ಅಥವಾ ಫೋಟೋ ನಿಮ್ಮ ಮನೆಯಲ್ಲಿ ಯಾವುದಿದೆ ಅದೇ ನಡೆಯುತ್ತೆ. ಇನ್ನೂ 2 ದೀಪ ಹಾಗೆ ತುಪ್ಪ ಬೇಕಾಗುತ್ತದೆ. ತುಪ್ಪದ ದೀಪ ಹಚ್ಚಿದ್ರೇ ಒಳ್ಳೆಯದು. ಮತ್ತು ಈ ಪೂಜೆಗೆ ಮುಖ್ಯವಾಗಿ ತುಪ್ಪದ ದೀಪ ಹಚ್ಚಬೇಕಾಗುತ್ತದೆ. ನಿಮಗೆ ತುಪ್ಪದ ದೀಪ ಹಚ್ಚೋಕೆ ಕಷ್ಟ ಆಗುತ್ತೆ ಅಂದರೆ, ದೀಪ ಅಷ್ಟು ಅನುಕೂಲ ಇಲ್ಲ ಅನ್ನೋರು ಎಣ್ಣೆ ದೀಪ ಹಚ್ಚಬಹುದು, ಪರವಾಗಿಲ್ಲ. ರಾಯರು ಒಲಿಯೋದು ಭಕ್ತಿಗೆ ಆದರೆ ತುಪ್ಪದ ದೀಪ ಹಚ್ಚಿದ್ರೆ ಒಳ್ಳೆಯದು. ಇನ್ನು 2 ತೆಂಗಿನಕಾಯಿ ಬೇಕಾಗುತ್ತದೆ. ಸಿಪ್ಪೆ ಇರುವಂತಹ ತೆಂಗಿನಕಾಯಿ ಬೇಕು. ಸಿಪ್ಪೆ ಇರುವಂತಹ ತೆಂಗಿನಕಾಯಿ ನಾನು ಬೇಕಾದರೆ ಫೋಟೋನ ಇಲ್ಲಿ ಹಾಕಿರ್ತೀನಿ, ವಿಡಿಯೋದಲ್ಲಿ ನೀವು ನೋಡಬಹುದು ಯಾವ ರೀತಿ ಅಂತ ಹೇಳಿ. ನಿಮಗೆ ಒಂದು ವೇಳೆ ಸಿಪ್ಪೆ ಇರೋ ತೆಂಗಿನಕಾಯಿ ಸಿಕ್ಕಿಲ್ಲ ಅಂತ ಅಂದರೆ, ಸಿಪ್ಪೆ ಇಲ್ಲದೆ ಇರೋದು ನಾವು ಅಡುಗೆಗೆಲ್ಲ ಏನು ತರ್ತೀವಿ ಅಲ್ವಾ, ಅದನ್ನೇ ನೀವು ಕೂಡ ಯೂಸ್ ಮಾಡ್ಕೋಬಹುದು. ಸಿಪ್ಪೆ ಇರೋ ತೆಂಗಿನಕಾಯಿ ತುಂಬ ದಿನ ಇಡಬಹುದು ಅಂತ ಹೇಳಿ ಅಷ್ಟೇ. ಯಾಕಂದರೆ ನಾವು 3 ವಾರಗಳ ಕಾಲ ಅದೊಂದು ಕಾಯಿನ ಇಟ್ಟಿರ್ತೀವಿ.
ಹಲ್ವಾ ಹಾಳಾಗಬಾರದು ಅನ್ನೋ ಕಾರಣಕ್ಕೋಸ್ಕರ ಆದಷ್ಟು ಸಿಪ್ಪೆ ಇರುವಂತಹ ತೆಂಗಿನಕಾಯಿ ಇಡಿ. ಇನ್ನು ಶ್ರೀಗಂಧ ರಾಯರಿಗೆ ಮುಖ್ಯವಾಗಿ ಶ್ರೀಗಂಧ ಹಚ್ತಾರೆ, ಅರಿಶಿಣ ಕುಂಕುಮ ಹಚ್ಚಲ್ಲ. ಗಂಧ ನೀವು ಮನೆಯಲ್ಲೇ ತೆಗೆದ್ಬಿಟ್ಟು ರಾಯರಿಗೆ ಹಚ್ಚಬಹುದು. ಆಮೇಲೆ ತುಳಸಿ ಮಾಲೆ ಅಷ್ಟೇ, ಇನ್ನೇನೂ ಬೇಕಾಗಿಲ್ಲ. ಇನ್ನು ಈ ಒಂದು ಪೂಜೆನ ಹೇಗೆ ಮಾಡೋದು ಅಂತ ಅಂದರೆ, ನೀವು ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಏನು ಮಡಿಯಿಂದ ಇಡ್ತೀರಾ ಅಲ್ವಾ, ಆ ಮಡಿಯಿಂದ ಸ್ನಾನ ಮಾಡಿ ಆದ ಮೇಲೆ ದೇವರ ಮನೆಗೆ ಹೋಗಿ ದೇವರ ಮನೆಯ ಎಲ್ಲ ಸ್ವಚ್ಛಗೊಳಿಸಿ ಒಂದು ರಂಗೋಲಿನ ಹಾಕಿ, ರಾಯರನ್ನು ಎಲ್ಲಿ ಇಡ್ತೀರಾ ಅಲ್ವಾ ಅದರ ಕೆಳಗಡೆ ಒಂದು ರಂಗೋಲಿನ ಹಾಕಿ, ಒಂದು ಮಣೆಯನ್ನು ಇಡಿ. ಆಮೇಲೆ ಮಣೆಯ ಮೇಲೆ ಒಂದು ತಟ್ಟೆಯನ್ನು ಇಡಬೇಕಾಗುತ್ತೆ. ತಟ್ಟೆಯನ್ನು ಇಟ್ಟು ಅದರ ಮೇಲೆ ರಾಯರ ಮೂರ್ತಿನ ಇಡಿ. ಆದರೆ ಇವಾಗ ಕೆಲವರ ಹತ್ರ ಮೂರ್ತಿ ಇಲ್ಲ ಅನ್ನೋರು ಮಣೆ ಮೇಲೆ ತಟ್ಟೆಯನ್ನು ಬೇಡ, ರಾಯರ ಫೋಟೋನೇ ನೀವು ಡೈರೆಕ್ಟಾಗಿ ಇಡಬಹುದು. ಆಮೇಲೆ ರಾಯರಿಗೆ ಗಂಧ ಹಚ್ಚಿ ತುಳಸಿಯನ್ನು ಮುಡಿಸಿ. ನಿಮಗೆ ರಾಯರಿಗೆ ಹಳದಿ ಹೂಗಳು ಕೂಡ ಶ್ರೇಷ್ಠವಾದದ್ದು, ರಾಯರಿಗೆ ಪ್ರಿಯವಾದದ್ದು. ನೀವು ಹಳದಿ ಹೂಗಳು ಕೂಡ ಮುಡಿಸಬಹುದು. ಆದರೆ ಈ 3 ವಾರ ಏನಿರುತ್ತೆ ತುಳಸಿ ಮಾಲೆ ಅಥವಾ ತುಳಸಿ ಎಲೆ ರಾಯರಿಗೆ ಮುಡಿಸಿ. ರಾಯರಿಗೆ ಪ್ರಿಯವಾದದ್ದು ತುಳಸಿ ಎಲೆ. ಶ್ರೀಕೃಷ್ಣ ಪರಮಾತ್ಮನಿಗೆ ಏನು ತುಳಸಿ ಎಲೆ ಇಷ್ಟನೋ ಹಾಗೆ ರಾಯರು ಕೂಡ ಕೃಷ್ಣ ಪರಮಾತ್ಮನ ಒಂದು ಅಂಶ. ಆದ್ದರಿಂದ ರಾಯರಿಗೂ ಕೂಡ ತುಳಸಿ ಎಲೆ ಪ್ರಿಯವಾದದ್ದು. ಇನ್ನು ಆ ಮಣೆಯ ಅಕ್ಕಪಕ್ಕ ತಟ್ಟೆ ಅಕ್ಕಪಕ್ಕ 2 ತೆಂಗಿನಕಾಯಿನ ಇಡಿ. ನಾನು ಈ ಫೋಟೋನ ಹಾಕಿರ್ತೀನಿ ನೋಡಿ, ಹೇಗೆ ಇಡಬೇಕು ಅಂತ ಹೇಳಿ. ಆಮೇಲೆ ಅದರ ಅಕ್ಕಪಕ್ಕ ರಾಯರ ಕಡೆ ಮುಖ ಮಾಡಿ ನೀವು ತುಪ್ಪದ ದೀಪನ ಹಚ್ಚಬೇಕಾಗುತ್ತದೆ. ದೀಪ ಏನು ನಮ್ಮ ಕಡೆ ಮುಖ ಮಾಡಿರಬಾರದು, ರಾಯರ ಕಡೆ ಮುಖ ಮಾಡಿ ನೀವು ತುಪ್ಪದ ದೀಪನ ಹಚ್ಚಬೇಕು. ಹಚ್ಚಿ ನಿಮಗೆ ಏನು ಮನಸ್ಸಿನಲ್ಲಿ ನಿಮಗೆ ಏನು ಕಷ್ಟ ಇದೆ, ನೀವು ಏನು ಕೆಲಸ ಆಗಬೇಕು ಎಲ್ಲದನ್ನು ನೀವು ರಾಯರ ಹತ್ರ ನೀವು ಮನಸ್ಸು ಬಿಚ್ಚಿ ಹೇಳ್ಕೋಬಹುದು. ಮನಸ್ಸಲ್ಲೇ ಹೇಳಿಕೊಳ್ಳಿ, ರಾಯರ ಹತ್ರ ನನಗೆ ಇಂಥದ್ದೊಂದು ಕಷ್ಟ ಇದೆ ರಾಯರೇ, ನನಗೆ ನೀವೇ ಗತಿ, ನಿಮ್ಮ ಬಿಟ್ಟು ನನಗೆ ಯಾರು ಗತಿಯಿಲ್ಲ ರಾಯರೇ, ನೀವೇ ಇದನ್ನು ಅನುಸರಿಸಿಕೊಡಬೇಕು, ನನಗೆ ಇದನ್ನು ನೀವೇ ನಡೆಸಿಕೊಡಬೇಕು ಅಂತ ಹೇಳಿ ನೀವು ರಾಯರ ಹತ್ತಿರ ನೀವು ಭಕ್ತಿಯಿಂದ ಬೇಡ್ಕೊಳ್ಳಿ. ಅದಾದ ನಂತರ ನೀವು ರಾಯರ ಮಂತ್ರವನ್ನು ಪಠಿಸಬೇಕು. 3 ಬಾರಿ, 5 ಬಾರಿ, 7 ಬಾರಿ, 9 ಬಾರಿ, 11 ಬಾರಿ, 21 ಬಾರಿ ಜಪಿಸಿದರೆ ಶ್ರೇಷ್ಠ. ಇನ್ನೂ ಕೆಲವರು ಕೆಲಸಕ್ಕೆ ಹೋಗೋ ಅಂಥವರು ಅಷ್ಟು ಬಾರಿ ಜಪಿಸೋಕ್ಕೆ ಆಗಲ್ಲ ಅನ್ನೋರು 3 ಬಾರಿ ಕೂಡ ಜಪಿಸಬಹುದು. ಆದರೆ ಭಕ್ತಿಯಿಂದ ಮನಸ್ಸಲ್ಲಿ ಬೇರೆ ಯಾವುದೇ ಆಲೋಚನೆ ಮಾಡದೆ ರಾಯರನ್ನೇ ನೆನೆಸಿಕೊಂಡು ಈ ಒಂದು ಮಂತ್ರವನ್ನು ಜಪಿಸಿ. ಯಾವುದು ಮಂತ್ರ ಅಂತ ಅಂದರೆ, ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾ ಕಾಮದೇ. ಈ ಒಂದು ಮಂತ್ರವನ್ನು ರಾಯರನ್ನು ನೆನೆಸಿಕೊಂಡು ನೀವು ಹೇಳಬೇಕಾಗುತ್ತದೆ. ಇದಾದ ನಂತರ ನೀವು ನಿಮ್ಮೆಲ್ಲ ಕಷ್ಟವನ್ನು ರಾಯರಿಗೆ ಹೇಳಿ ಸ್ವಲ್ಪ ಹೊತ್ತು ರಾಯರ ಮುಂದೆ ನೀವು ಕುತ್ಕೊಂಡು ರಾಯರಿಗೆ ನೀವು ಪೂಜೆಯನ್ನು ಮಾಡಬೇಕಾಗುತ್ತದೆ. ಇನ್ನು ಕೆಲಸಕ್ಕೆ ಹೋಗೋ ಅಂಥವರು ದೇವಸ್ಥಾನಕ್ಕೆ ಹೋಗೋಕ್ಕೆ ಆಗಲ್ಲ ಅಂದರೆ ಮನೆಯಲ್ಲಿ ಇರೋವರು ನಿಮ್ಮ ಮನೆ ಹತ್ರ ರಾಯರ ದೇವಸ್ಥಾನ ಅಥವಾ ರಾಯರ ಮಠ ಇದ್ರೂ ಕೂಡ ನೀವು ಆ ದಿನ ಹೋಗಿ ಬರಬಹುದು. ಇಲ್ಲ ಆಗಿಲ್ಲ ಅಂತ ಅಂದರೂ ಪರವಾಗಿಲ್ಲ. ಹೀಗೆ ಈ ಒಂದು ಗುರುವಾರ ಪೂಜೆನ ಮಾಡ್ತೀರಾ. ಆಮೇಲೆ ಸಂಜೆ ಏನಿರುತ್ತೆ ಆವತ್ತಿನ ದಿನ ಸಂಜೆ ಮನೆಯ ಹೊರಗಡೆ 2 ದೀಪನ ಹಚ್ಚಿ. ತುಪ್ಪ ದೀಪ ಹಚ್ಚಬೇಕು ಅಂತ ಏನಿಲ್ಲ, ನೀವು ನಾರ್ಮಲ್ ಎಣ್ಣೆ ದೀಪನೇ ನೀವು ಮನೆಯ ಹೊರಗಡೆ ಬಾಗಿಲಲ್ಲಿ ಹಚ್ಚಬೇಕಾಗುತ್ತದೆ. ಇನ್ನು ಇದೇ ಥರ ಮುಂದಿನ ಗುರುವಾರನೂ ಪೂಜೆ ಮಾಡಬೇಕಾಗುತ್ತದೆ. ಆದರೂ ಮುಂದಿನ ಗುರುವಾರ 3ನೇ ಗುರುವಾರ ನೀವು ವಿಶೇಷವಾಗಿ ರಾಯರಿಗೆ ಪೂಜೆ ಮಾಡಬೇಕಾಗುತ್ತದೆ. ಇದೇ ರೀತಿ ನೀವು ಕಾಯಿ ಏನು ಇಟ್ಟಿರ್ತೀರಾ ಅದನ್ನು 3 ಗುರುವಾರದ ಹಾಗೆ ತೆಗೆಯೋ ಹಾಗಿಲ್ಲ, ಅದು ಅದೇ ಜಾಗದಲ್ಲೇ ಇರಬೇಕು. ಮತ್ತು ನೀವೆಲ್ಲ ಕೇಳ್ತೀರಾ ಅಲ್ವಾ, ಆ ಕಾಯಿನ ಏನು ಮಾಡಬೇಕು, ಪ್ರತಿ ವಾರ ತೆಗೆಯಬೇಕಾ ಅಂತ? ಇಲ್ಲ, ಫಸ್ಟ್ ದಿನ ನೀವು ಏನು ಇಟ್ಟಿರ್ತೀರಾ ಅದನ್ನು ಕಾಯಿನ ಅದೇ 3ನೇ ಗುರುವಾರ ತನಕನೂ ಅದನ್ನು ಇಟ್ಟಿರಬೇಕು. 3ನೇ ಗುರುವಾರ ಹಾಗೆ ಮಡಿಯಿಂದ ಬಂದು ರಾಯರಿಗೆ ಪೂಜೆ ಮಾಡ್ತೀರಲ್ಲ, ತುಪ್ಪದ ದೀಪ ಹಚ್ಚಿ ಪೂಜೆ ಮಾಡ್ತೀರ ಅಲ್ವಾ, ಹಾಗೆ ರಾಯರಿಗೆ
ರಾಯರಿಗೆ ಒಂದು ಸಿಹಿ ತಿಂಡಿ ಕೂಡ ನೀವು ನೈವೇದ್ಯವಾಗಿ ಇಡಬಹುದು. ಇನ್ನು ಪೂಜೆ ಎಲ್ಲ ಆದ ಮೇಲೆ ಸಿಹಿ ನೈವೇದ್ಯ ನೀವು ಪೂಜೆಗೆ ಮೊದಲು ಫಸ್ಟ್ ರಾಯರಿಗೆ ತುಪ್ಪದ ದೀಪ ಹಚ್ಚಿ ಪೂಜೆ ಏನು ಮಾಡ್ತೀರಾ ಅಲ್ವಾ, ಅದಾದ ನಂತರ ಆ ಕಾಯಿ ಏನಿರುತ್ತೆ ಅದನ್ನು ಸಿಪ್ಪೆ ಸುಲಿದು ಬಿಟ್ಟು ಅದರಲ್ಲಿ ನೀವು ಸಿಹಿ ತಿಂಡಿ ಏನಾದರೂ ಮಾಡಿ ನೀವು ರಾಯರಿಗೆ ನೈವೇದ್ಯ ಇಟ್ಟು ಮತ್ತೊಂದು ಬಾರಿ ಪೂಜೆ ಮಾಡಿ. ನೀವು ಆ ಸಿಹಿ ನೈವೇದ್ಯ ಉಳಿದಿರೋ ನೈವೇದ್ಯ ಏನಿರುತ್ತೆ ನಿಮ್ಮ ಮನೆ ಹತ್ರ ಹಸು ಇದ್ದರೆ ಹಸುಗೆ ಕೊಟ್ಟರೆ ತುಂಬ ಶ್ರೇಷ್ಠವಾದದ್ದು. ನೀವು ಹಸುವಿಗಾದರೂ ಕೊಡಬಹುದು. ಕೆಲವರ ಮನೆ ಹತ್ರ ಹಸು ಬರಲ್ಲ ಅಂತ ಅಂದರೆ ಮನೆಯಲ್ಲಿ ಚಿಕ್ಕ ಮಕ್ಕಳು ಅಥವಾ ವಯಸ್ಸಾದವರು ಇಲ್ಲ ಯಾರಾದರೂ ನಿರ್ಗತರು ಇರ್ತಾರಲ್ಲ ಅವರಿಗೆ ಕೊಟ್ಟರೆ ನಿಮ್ಮ ಒಂದು ವ್ರತ ಪೂರ್ಣ ಆಗುತ್ತೆ. ಇನ್ನೂ ಕೆಲವರಿಗೆ ನನಗೆ ಸಿಹಿ ಮಾಡೋಕ್ಕೆ ಆಗಲ್ಲ ಅಂತ ಅಂದರೆ ನೀವು ನಿಮ್ಮ ಮನೆ ಹತ್ರ ರಾಯರ ಮಠ ಅಥವಾ ರಾಯರ ದೇವಸ್ಥಾನ ಏನಿರುತ್ತೆ ಅಲ್ಲಿ ಹೋಗಿ ಅಲ್ಲಿನ ಪುರೋಹಿತರ ಇರ್ತಾರಲ್ಲ ಅವರಿಗೆ ಹೇಳಬೇಕು, ನಾನು ಈ ಥರ ವ್ರತ ಮಾಡಿದ್ದೆ, ಈ ಒಂದು ಕಾಯಿನ ನೈವೇದ್ಯಕ್ಕೆ ಬಳಸಿಕೊಳ್ಳಿ ಅಂತ ಹೇಳಿ ಬಂದರೆ ಅವರು ಅದನ್ನು ನೈವೇದ್ಯಕ್ಕೆ ಬಳಸ್ಕೊತಾರೆ. ಇನ್ನು 3ನೇ ಗುರುವಾರ ಬೆಳಗ್ಗೆ ಪೂಜೆ ಮಾಡ್ತೀರಾ, ನೈವೇದ್ಯ ಮಾಡ್ತೀರಾ. ಆ ಒಂದು ದಿನ ನೀವು ರಾಯರ ದೇವಸ್ಥಾನಕ್ಕೆ ಹೋಗಿ ಬರಬೇಕು. ರಾಯರಲ್ಲಿ ಹೋಗಿ ನಾನು ಈ ಥರ ಒಂದು ವ್ರತ ಮಾಡಿದ್ದೆ ರಾಯರೇ, ಈ ಥರ ಮುಗಿದಿದೆ, ಇವತ್ತಿಗೆ ನೀವೇ ನನಗೆ ನನ್ನ ಬೇಡಿಕೆ ಏನಿದೆ ಅದನ್ನು ನಡೆಸಿಕೊಡಬೇಕು. ರಾಯರ ಹತ್ರ ಹೇಳಿ ಭಕ್ತಿಯಿಂದ ಬೇಡಿಕೊಳ್ಳಿ. ನಿಮಗೆ ಆ 3ನೇ ಒಳಗಡೆನೆ ನೀವು ಅಂದ್ಕೊಂಡಿರುವ ಪೂಜೆ ಶುರು ಮಾಡಿರ್ತೀರ, ಅದು ನೆರವೇರುತ್ತೆ. ಇದು ಒಂದು ವೇಳೆ 3ನೇ ವಾರದೊಳಗೆ ನೆರವೇರಿಲ್ಲ ಅಂದರೆ ಬೇಜಾರಾಗಬೇಡಿ, ನಿಮಗೆ ನೀವು ಬೇಡಿಕೊಂಡಿದ್ದು ನೆರವೇರುತ್ತೆ. ಟೈಮ್ ತಗೋಬಹುದು, ಆದರೆ ಖಂಡಿತವಾಗಲೂ ನೀವು ಯಾವುದೋ ಒಂದು ಕೆಲಸನ ಅಂದ್ಕೊಂಡು ವ್ರತ ಮಾಡಿದ್ದೀರಾ ಅಂತಂದರೆ ಖಂಡಿತವಾಗಿಯೂ ನೆರವೇರುತ್ತೆ. 3 ವಾರ ಏನಿರುತ್ತೆ 21 ದಿನಗಳ ಏನಿರುತ್ತೆ ಅದರ ಒಳಗಡೆ ನಿಮಗೆ ರಾಯರು ನೀವು ಅಂದುಕೊಂಡಿದ್ದನ್ನು ನೆರವೇರಿಸುತ್ತಾರೆ. ಆಮೇಲೆ 3ನೇ ವಾರ ರಾಯರ ದೇವಸ್ಥಾನಕ್ಕೆ ಹೋಗಿ ರಾಯರನ್ನ ದರ್ಶನ ಪಡೆದುಕೊಂಡು 3 ಸಾರಿ ಪ್ರದಕ್ಷಿಣೆ ಹಾಕಿ ರಾಯರ ಕೃಪೆಗೆ ಪಾತ್ರರಾಗಿ ಬನ್ನಿ. ಇನ್ನು ನೀವು ದೇವಸ್ಥಾನಕ್ಕೆ ಹೋಗಿಲ್ಲ ಅಂದರೂ ಪರವಾಗಿಲ್ಲ, ಮನೆಯಲ್ಲೇ ಕೂಡ ನೀವು ಭಕ್ತಿಯಿಂದ ವ್ರತನ ಮಾಡಬಹುದು. 3ನೇ ದಿನ ಸಿಹಿ ಮಾಡಿ ಹಸುವಿಗೆ ಅಥವಾ ಚಿಕ್ಕ ಮಕ್ಕಳಿಗೆ ಇಲ್ಲ ನಿರ್ಗತರಿಗೆ ನೀವು ಕೊಡಬೇಕಾಗುತ್ತದೆ. ಇವತ್ತಿನ ಸಂಚಿಕೆಯಲ್ಲಿ ಪೂರ್ತಿಯಾಗಿ ತಿಳಿಸಿಕೊಟ್ಟಿದ್ದೀನಿ ವ್ರತ ಯಾವ ಥರ ಮಾಡೋದು ಅಂತ ಹೇಳಿಬಿಟ್ಟು. ಇವತ್ತಿನ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ, ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಪ್ರತಿಯೊಬ್ಬರು ಕೂಡ ಕಮೆಂಟ್ ಬಾಕ್ಸಲ್ಲಿ ಓಂ ಶ್ರೀ ಗುರು ರಾಘವೇಂದ್ರಾಯ ಅಂತ ಕಮೆಂಟ್ ಮಾಡಿ. ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾ ಕಾಮಧೇನ್. ನಮಸ್ಕಾರ.